100%ಅಲ್ಲಿ ನಾನು ನಿಜ ಹೇಳ್ಬಿಡ್ತೀನಿ. ಇವಾಗ 100%ಅಲ್ಲಿ ಒಂದು 50% ಇದಕ್ಕೆ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಏನು EMIಗಳಿಗೆ ಹೋಗುತ್ತೆ, ಮನೆ ಕಾರ್ EMI ಅಂತ ಹೋಗುತ್ತೆ. ಇನ್ನು ಮಿಕ್ಕಿದ್ದು 20% ನಾನು ಬಟ್ಟೆ ಮೇಲೆ ಐ ಸ್ಪೆಂಡ್ ಇಟ್, ನನ್ನ ಖರ್ಚು ಅಂತ. ಅದು ಬಿಟ್ಟು 30% ನಾನು ಸೇವ್ ಮಾಡ್ತೀನಿ. ಸೊ 30% ಸೇವ್ ಮಾಡ್ತಾ ಅದೇ ಎಲ್ಲ ಹೇಳ್ಬಿಡ್ಲ ನಾನು ಇವಾಗ ನಿಮಗೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೋಡಿ ಇಲ್ಲಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಹುಡುಗಿನ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ, ಅವರಿಗೋಸ್ಕರ ಕೇಳ್ತಾ ಇದ್ದೀನಿ ನಿಮಗೆ. ಸೊ ಜೊತೆಗೆ ನಾನು ಇನ್ನೊಂದು ಕೇಳಬೇಕು, ಈಗ ಹುಡುಗಿ ಏನಾದರೂ ರಿವರ್ಸ್ ಕೊಟ್ಲು, ಯಾರಿಗಾದ್ರೂ ಕೌಂಟರ್ ಕೊಟ್ಲು ಆಪೋಸಿಟ್ ಇರೋ ಹುಡುಗಂಗೆ ಅಂತ ಅಂದರೆ, ಇವಳೇನಪ್ಪ ಇಷ್ಟೊಂದು ಮಾತಾಡ್ತಾಳೆ, ಇವಳೇನು ಇಷ್ಟೊಂದು ಅಗ್ರೆಸಿವು, ಅದು ಇದು ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಸೊ ವುಮೆನ್ ಅಂತ ಅಂದಾಗ ಅಫ್ಕೋರ್ಸ್ ಅವಳು ಇಂಡಿಪೆಂಡೆಂಟ್ ಆಗಿರ್ತಾಳೆ, ಅವಳಿಗೂ ಮಾತು ಬರುತ್ತೆ, ಅವಳಿಗೂ ಎಲ್ಲದೂ ಮಾಡೋಕ್ಕೆ ಬರುತ್ತೆ, ಟಾಸ್ಕ್ ಆಡ್ತಾಳೆ ಅವಳು ಎಲ್ಲದೂ. ಅನ್ನೋದು ನೀವು, ಸಂಗೀತ, ತನಿಷಾ ಎಲ್ಲರೂ ಕೂಡ ಪ್ರೂವ್ ಮಾಡಿದ್ದೀರ. ಈಸಿಯಾಗಿ ಹೆಣ್ಮಕ್ಳನ್ನ ಮಾತ್ರ ಜಡ್ಜ್ ಮಾಡ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಗೆ? ನಾನು ಮೊನ್ನೆ ಏನೋ ಕಾರ್ತಿಕ್ ಜೊತೆ ಒಂದು ಜಗಳ ಆಗುತ್ತೆ. ಸೊ ಎಲ್ಲರೂ ನನ್ನ ಕೇಳ್ತಾರೆ, ನೀವು ಹಂಗೆ ಕಿರ್ಚಾಡಿದ್ರಿ, ನೀವು ಸರಿಯಾಗಿ ಕೊಟ್ರಿ ಹಂಗೆ ಅಂತ. ಅದಕ್ಕಿಂತ ಮುಂಚೆ ಮಿಸ್ಟರ್ ಕಾರ್ತಿಕ್ ಮಹೇಶ್ ಅವರು ಎಲ್ಲರ ಜೊತೆ ಕಿರ್ಚಾಡಿದ್ದು, ಕೂಗಾಡಿದ್ದು, ಜಗಳಾಡಿದ್ದು ಯಾರಿಗೂ ಕಣ್ಗೂ ಕಾಣಿಸೇ ಇಲ್ವಾ? ಅಂದರೆ ಒಂದು ವುಮೆನ್ ಅಂದರೆ ಅವಳು ಸೆನ್ಸಿಟಿವ್ ಆಗಿರಬೇಕು, ಎಮೋಷ್ನಲಿ ಒಂಥರ ಏನು ಯಾವಾಗಲೂ ಕಟ್ ಹಾಕ್ಕೊಂಡಿರ್ಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಮಗೂ ಫೀಲಿಂಗ್ಸ್ ಇದೆ, ನಾವು ಗಂಡಸರಷ್ಟೇ ದುಡಿತೀವಿ, ಅಲ್ಲಿ ಎಲ್ಲ ಅಷ್ಟು ಜನ ಗಂಡಸರು ವಿರುದ್ಧವಾಗಿ ನಿಂತ್ಕೊಂಡು ನಾವುಗಳು ಟಾಸ್ಕ್ ಆಡಿ ಗೆದ್ದಿದ್ದೀವಿ. ಇಷ್ಟೆಲ್ಲ ಪ್ರೂವ್ ಮಾಡಿದ್ಮೇಲೂ ನೀವು ಏನಕ್ಕೆ ಒಂದು ಹೆಣ್ಣನ್ನು ಶಿ ಶುಡ್ ಬಿ ಸಾಫ್ಟ್ ಸ್ಪೋಕನ್, ಶಿ ಶುಡ್ ಬಿ ಟ್ರೆಡಿಷ್ನಲ್ ಕಲ್ಚರ್ಡ್ ಆಗಿರಬೇಕು ಅಂತೆಲ್ಲ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವು ಸಮಾನವಾಗಿದ್ದೀವಿ ಅಂತ ಪ್ರೂವ್ ಮಾಡಿದ್ಮೇಲೆ ನಮ್ಗೆ ಹೇಗೆ ಬೇಕೋ ಹಾಗಿರೋದಕ್ಕೆ ಬಿಡಿ ಅಂತ ಕೇಳ್ಕೊತೀನಿ ನಾನು. ಐ ಮೀನ್ ವಿ ಹ್ಯಾವ್ ಆಲ್ ದಿ ಈಕ್ವಲ್ ರೈಟ್ಸ್. ನಾನು ನಮ್ಮನ್ನು ಮೇಲೆ ಎತ್ತಿಡಿ ಅಂತ ಹೇಳ್ತಲ್ಲ, ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅಂತ ಹೇಳ್ತೀನಿ. ಡೋಂಟ್ ಜಡ್ಜ್. ಅವ್ರು ಯಾರೋ ಕೋಪ ಬಂದಾಗ ಏನೋ ಕಿಚ್ತಾರೆ ಅಂದಾಗ ಇವಳು ಇಂಥವಳು ಅಂತ ಯಾಕೆ ಲೇಬಲ್ ಮಾಡ್ತೀರ? ಲೇಬಲ್ ಮಾಡಬೇಡಿ. ಹೆಣ್ಣಾಗಲಿ ಗಂಡಾಗಲಿ ಡೋಂಟ್ ಲೇಬಲ್. ಗಂಡಾದರೆ ಅವ್ರಿಗೆ ಲೇಬಲ್ ಮಾಡಲ್ಲ, ಅವ್ನು ಗಂಡಸು ಗುರು ಹೆಂಗೆ ಕಿಚ್ತಾ ಅಂತ ಅಂತಾರೆ. ಇವಳು ಇವಳು ಯಾಕೆ ಹಿಂಗೆ ಸ್ಲಮ್ ಥರ ಕಿಚ್ತಾಳೆ ಅಂತ ತುಂಬ ಜನ ನನಗೆ ಟ್ರೋಲ್ ಮಾಡಿರೋದು, ಕಮೆಂಟ್ ಮಾಡಿರೋದು ನಾನು ಕೇಳ್ಪಟ್ಟೆ. ಲೈಕ್ ಇಟ್ಸ್ ಅಗೇನ್, ನಾವು ಒಳಗಡೆ ಪರ್ಸ್ನಾಲಿಟಿ ಟೆಸ್ಟ್ ನೀವೆಲ್ಲ ಏನು ಮಾಡ್ತಿದ್ದೀರಾ ನಮ್ಮನ್ನ ಒಳಗಡೆ ಇಟ್ಟು, ಹೊರಗಡೆ ಕೂಡ ಇದೊಂದು ದೊಡ್ಡ ಬಿಗ್ ಬಾಸ್ ಮನೆ, ನಿಮ್ಮ ಪರ್ಸ್ನಾಲಿಟಿ ಟೆಸ್ಟ್ ಕೂಡ ಆಗ್ತದೆ ಅನ್ನೋದನ್ನು ಜಸ್ಟ್ ರಿಮೆಂಬರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈವನ್